ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿಷು ಯೂಟ್ಯೂಬ್ ಚಾನಲ್. ಇದು ನಂದು ಫಸ್ಟ್ ಟ್ರಾವೆಲ್ ಬ್ಲಾಗ್ ಆಗಿರುತ್ತೆ. ನಾವು ಎಷ್ಟು ಸರಿ ಟ್ರಾವೆಲ್ ಮಾಡಿದ್ದೀವಿ, ಆದರೆ ವೀಡಿಯೋ ಮಾಡೋಕ್ಕಾಗಲ್ಲ. ಈ ಸರಿ ಆದಷ್ಟು ವೀಡಿಯೋನ ಮಾಡಿಬಿಟ್ಟು ಎಡಿಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ತುಮಕೂರಿಗೆ ಹೋಗ್ತಾಯಿದ್ದೀವಿ ನಾವು ಮಠಕ್ಕೆ. ಈಗ ಇಲ್ಲಿಂದ ನಾವು ಫಸ್ಟ್ ದೊಡ್ಡಬಳ್ಳಾಪುರದಿಂದ ಬಸ್ ಸ್ಟ್ಯಾಂಡ್ವರೆಗೂ ಆಟೋಕ್ಕೆ ಹೋಗಿ ಅಲ್ಲಿಂದ ನಾವು ನೆಕ್ಸ್ಟ್ ಬಸ್ಗೆ ಹೋಗ್ತಾಯಿದ್ದೀವಿ. ಸೊ ಮೂವರು ಹೋಗ್ತಾಯಿದ್ದೀವಿ. ಆಟೋದಲ್ಲಿ ಇವನು ಆಟ ಆಡ್ಕೊಂಡು ಕೂತಿದ್ದಾನೆ. ಆಮೇಲೆ ಬಸ್ ಸ್ಟ್ಯಾಂಡ್ನಲ್ಲಿ ಸಖತ್ ವೇಟ್ ಮಾಡಿದ್ವಿ, ಒಂದು 20 ನಿಮಿಷ. ಅದಾದಮೇಲೆ ಬಸ್ ಬಂತು, ತುಮಕೂರು ಬಸ್ಸು. ಇಲ್ಲಿಂದ ಡೈರೆಕ್ಟು ತುಮಕೂರು ಬಸ್ಗೆ ಹೋಗ್ತಾ ಇದ್ದೀವಿ. ಹಾಗೆ ಸೈಡ್ಗಿಲ್ಲೋ ವಿಂಡೋ ಸೀಟಲ್ಲಿ ಕೂತ್ಕೊಂಡು ವ್ಯೂ ನೋಡಿಕೊಂಡು ಹಾಗೆ ಓದ್ತಾ ಇದ್ದೀವಿ. ಅಲ್ಲೊಂದು ಮೆಕ್ಕೆಜೋಳ ತೊಗೊಂಡ್ವಿ. ಇವನು ಅಲ್ಲೇ ಮಲ್ಕೊಂಡ್ಬಿಟ್ಟ ಗಾಳಿಗೆ. ಒಂದು ಸ್ವಲ್ಪ ಹೊತ್ತಾದಮೇಲೆ ಅವನು ಗಾಳಿ ಬಂದರೆ ಆಯಿತು, ಅವನಿಗೆ ನಿದ್ದೆ ಬಂದುಬಿಡುತ್ತೆ. ಬೆಳಿಗ್ಗೆಯಿಂದ ಬೇರೆ ನಿದ್ದೆ ಮಾಡಿರಲಿಲ್ಲ ಅವನು, ಅದಬೇಕು. ಹಾಗೆ ಕೂತ್ಕೊಂಡು ಹೋಗ್ತಾಯಿದ್ದೀವಿ. ಅವರಪ್ಪ ಅವನಿಗೆ ಜಾಸ್ತಿ ಗಾಳಿ ತಾಗ್ತಾಯಿದೆ ಅಂತ ಹಂಗೆ ಕರ್ಶಿಫ್ ಹಿಡ್ಕೊಂಡು ಕೂತಿದ್ದಾರೆ. ನೋಡ್ರಿ, ವ್ಯೂ ಎಲ್ಲ ಚೆನ್ನಾಗಿದೆ, ಮಸ್ತು. ಎಲ್ಲ ಬೆಟ್ಟ ಗುಡ್ಡ ಅಡಿಕೆ ಮರಗಳು ಬರೀ ಅವೇ ಇದ್ದಾವೆ. ಹೋಗುವಾಗ ಫುಲ್ ಚೆನ್ನಾಗಿತ್ತು. ನೋಡ್ಕೊಂಡು ಹಾಗೆ ಹೋಗ್ತಾಯಿದ್ದೀವಿ. ಬೈಕ್ ಮೇಲೆ ಹೋಗೋಕ್ಕೆ ಇಷ್ಟ, ಬಟ್ ನಮ್ಮದು ರೂಮಿಂದ ಇಲ್ಲಿಂದ 50-60 ಕಿಲೋಮೀಟ್ರ್ ಮೇಲಾಗುತ್ತೆ. ಇವನಿಗೆ ತಗೊಂಡು ಅಷ್ಟೊಂದು ಗಾಳಿಗೆ ಮಳೆ ಮೋಡ ಬೇರೆ ಆಗಿತ್ತು, ಮಳೆ ಬರುತ್ತೋ ಏನೋ ಅಂದ್ಕೊಂಡು ನಾವು ಹಾಗೆ ಬಸ್ಸಿಗೆ ಹೋದ್ವಿ, ಅದೇ ಸೇಫ್ ಅಂತ. ಆಯಿತು, ರೀಚ್ ಆದ್ವಿ ತುಮಕೂರಿಗೆ. ಅಲ್ಲಿಂದ ನಾವು ಮಠದವರೆಗೂ ಆಟೋಕ್ಕೆ ಹೋದ್ವಿ. ತುಮಕೂರು ಬಸ್ ಸ್ಟ್ಯಾಂಡಿಂದ ಮಠದವರೆಗೂ ಆಟೋಕ್ಕೆ ಹೋಗ್ತಾಯಿದ್ದೀವಿ ನಾವು. ಅಲ್ಲಿ ನೋಡಿ, ಇದು ಮೇಲ್ಗಡೆ ರೋಡಿಂದ ಹೋಗ್ತಿರೋದು ನೋಡ್ರಿ. ಅಲ್ಲಿ ಎಂಟರೆನ್ಸು ಸಿದ್ಧಗಂಗಾ ಹೈವೇ, ಸಿದ್ಧಗಂಗಾ ಎಂಟರೆನ್ಸ್ ಸ್ಟಾರ್ಟ್ ಆಗ್ತು ಇಲ್ಲಿಂದ. ಚೆನ್ನಾಗಿದೆ. ಆ ಕಡೆ ಈ ಕಡೆ ಕೂಡ ನೋಡ್ಕೊಂಡು ಹೋಗೋಕ್ಕೆ ವ್ಯೂ ಮಾತ್ರ ಚೆನ್ನಾಗಿದೆ. ಇಲ್ಲಿಂದ ಆಯಿತು ಒಂದು 200 ಮೀಟರ್ಸ್ ಅನ್ಕೋತೀನಿ ಅಷ್ಟೇ. 200-300 ಮೀಟರ್ಸು ಬಂದೇ ಬಿಡ್ತು ಮಠ. ನೋಡ್ರಿ, ಈಗ ಇದು ಅದರದ್ದೇ ಗ್ರೌಂಡು, ಫುಲ್ ಎಂಟರೆನ್ಸ್ ಇದು. ಅಲ್ಲಿಂದ ಹೊರಗಿಂದ ಅಲ್ಲೇನಿದೆ ಲೈಬ್ರರಿ, ಹೊರಗಡೆ ನೋಡ್ರಿ ಲೈಬ್ರರಿ ಇದ್ದಾವೆ, ಮ್ಯೂಸಿಯಮ್ ಇದೆ, ಕಾಲೇಜ್ ಇದೆ, ಹಾಸ್ಟೆಲ್ ಇದ್ದಾವೆ. ಇಲ್ಲಿ ಸೈಡ್ಗೆ ಒಂದು ಸಣ್ಣದು ಪಾರ್ಕ್ ಇದೆ, ಆದರೆ ಇಲ್ಲಿ ಒಳಗೆ ಹೋಗೋಕ್ಕೆ ಬಿಡಲ್ಲ. ಒಳಗಡೆ ಹೋದ್ಮೇಲೆ ಇನ್ನೊಂದು ಪಾರ್ಕ್ ಇದೆ. ಇವಾಗಿದು ಸೈಡ್ಗಿರೋದು ಪಾರ್ಕು. ಈ ಕಡೆ ಮಠ, ಸ್ಕೂಲು, ಕಾಲೇಜಸ್ಸು ಅದೇನಿದ್ದಾವೆ, ಇನ್ನು ಗಾರ್ಡನು ಅವೆಲ್ಲ ಇದೆ. ನಾವು ಆಟೋಯಿಂದ ಇಳ್ಕೊಂಡು ಹಾಗೆ ಗ್ರೌಂಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಸೈಡ್ಗೆ ಹೂ ಇದ್ವು, ಹಾಗೆ ಅಲ್ಲೊಂದು ಮೊಳ ಹೂ ತೊಗೊಂಡೆ. ಸುಮ್ಮನೆ ಎಲ್ಗೂ ಮಠಕ್ಕೂ ದೇವಸ್ಥಾನಕ್ಕೆ ಹೋದರೆ ಹೂ ಅಂದರೆ ತೊಗೊಳ್ಳೇಬೇಕು, ಇಲ್ಲಾಂದರೆ ಒಂಥರ ಏನೋ ಖಾಲಿ ಅನಿಸುತ್ತೆ. ಅದು ತೊಗೊಂಡ್ಬಿಟ್ಟು ಅಲ್ಲಿ ಸೈಡ್ಗೆ ಚಪ್ಪಲಿಗಳೆಲ್ಲ ಬಿಡಬೇಕು. ಅಲ್ಲೇ 10 ರೂಪೀಸ್ ಏನೋ ತಗೋತಾರೆ. ಅಲ್ಲಿ ಬಿಟ್ಬಿಟ್ಟು ಆಮೇಲೆ ನಾವೀಗ ಮೇನ್ ಮಠ ಏನಿದೆ, ಅಪ್ಪಾಜಿ ಸಮಾಧಿ ಏನಿದೆ, ಅಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಡೆಡ್ ಸೈಲೆನ್ಸ್ ಇರುತ್ತೆ. ಅದು ಒಳಗಡೆ ಹೋಗೋಣ ಈಗ ಅಲ್ಲಿ ನೋಡೋಕ್ಕೆ. ನಾವು ಅಲ್ಲಿಂದ ನಲ್ಲಿ ನೀರಲ್ಲಿ ಕಾಲು ತಾಳ್ಕೊಂಡು ಮಠದ ಕಡೆ ಹೋಗ್ತಾಯಿದ್ದೀವಿ ಇವಾಗ. ಇದೇನಿದೆ ಮೇನ್ ಎಂಟರೆನ್ಸು. ಇಲ್ಲೇನಿದು ಕಬ್ಬನದಿದ್ದಾವೆ, ಇದ್ರ ಒಳಗಡೆಯಿಂದನೇ ಹೋಗಬೇಕು. ಈ ಸೈಡಿಂದ ಹೋಗಿಬಿಟ್ಟು ಆ ಸೈಡಿದೆ ಲೆಫ್ಟ್ ಸೈಡಿಂದ ಬರಬೇಕು ರಿಟರ್ನು. ಹೋಗಬೇಕಾದ್ರೆ ನೋಡ್ರಿ, ಫುಲ್ ಸುತ್ತಮುತ್ತ ಎಲ್ಲ ಪಾರ್ಕ್ ಥರ ಗಿಡಗಳೆಲ್ಲ ಫುಲ್ ಚೆನ್ನಾಗಿದ್ದಾವೆ. ವ್ಯೂ ಎಲ್ಲ ಬೆಸ್ಟು. ಎಲ್ಲ ಇಷ್ಟಿಷ್ಟು ಎಲ್ಲ ಲಿಂಗ ಶೇಪ್ ಎಲ್ಲ ಮಾಡಿದ್ದಾರೆ. ಟ್ರೀ ಎಲ್ಲ ಕಟ್ಟು ಬೆಸ್ಟ್ ಆಗಿದೆ. ನಾವು ಮೂವರು ಹೋಗ್ತಾಯಿದ್ದೀವಿ. ಸ್ವಲ್ಪ ಆವಾಗ ರಶ್ ಕಡಿಮೆ ಇತ್ತು, ಜನ ಎಲ್ಲ. ಇವನಿಗೆ ಅಷ್ಟರಲ್ಲಿ ನೀರು ಕುಡಿಸ್ಕೊಂಡು ಒಳಗೆ ಹೋಗೋಣ, ಅಲ್ಲಿ ಬಸ್ದಲ್ಲಿ ನೋಡ್ರಿ, ಇದು ಎಂಟರೆನ್ಸು. ಈಗ ಇಲ್ಲಿಂದ ನಾವು ಮಠದ ಒಳಗೆ ಹೋಗಬೇಕು. ಫುಲ್ ವೈಟ್ ಇದೆ, ಎಲ್ಲ ಕಾರ್ಪೆಟ್ ಎಲ್ಲ ಫುಲ್ ಚೆನ್ನಾಗಿದೆ. ಇಲ್ಲಿಂದ ನೋಡ್ರಿ ಅಪ್ಪಾಜಿದು. ಫಸ್ಟ್ ಹೋದ ತಕ್ಷಣವೇ ಸೈಡಲ್ಲಿ ವಿಭೂತಿ ಎಲ್ಲ ಇಕ್ಕಿದ್ದಾರೆ. ಹಣೆ ಮೇಲೆ ವಿಭೂತಿ ಹಚ್ಕೊಂಡು ಹಾಗೆ ಈ ಕಡೆ ಸೈಡ್ ರೂಲಿಂದ ಈ ಕಡೆಯಿಂದ ಹೋಗ್ಬಿಟ್ಟು ಆ ಕಡೆಯಿಂದ ರಿಟರ್ನ್ ಬರಬೇಕು. ಹಿಂಗೆ ಹೋಗ್ಬೇಕಾದ್ರೆ ಅಲ್ಲೇ ಬಸವಣ್ಣ ಅವ್ರದ್ದು ಫೋಟೋ ಇದೆ, ಎಲ್ಲ ಇದಿದೆ, ಹುಂಡಿ ಇದೆ. ಇದು ನೋಡ್ರಿ, ಮೇನ್ ದರ್ಶನಕ್ಕಾಗಿ ಬಂದಿರೋದು ಅಪ್ಪಾಜಿದು. ಫುಲ್ ಎಲ್ಲ ರುದ್ರಾಕ್ಷಿಯಿಂದನೇ ಇದು ಮಾಡಿರೋದು. ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಇಲ್ಲಿಂದು ಪಾದ ನಮಸ್ಕಾರ ಮಾಡೋದು, ಇದು ಸೆಂಟ್ರಲ್ಲಿರೋದು. ಇಲ್ಲಿ ಕಂಪಲ್ಸರಿ ನಮಸ್ಕಾರ ಮಾಡಿಕೊಂಡು ಹೋಗಬೇಕು. ಅದ್ವಿಕು ಇಲ್ಲಿ ಮಠದಲ್ಲೆಲ್ಲ ಓಡಾಡಿಕೊಂಡು ನಮಸ್ಕಾರ ಎಲ್ಲ ಮಾಡ್ದು ಓಡಾಡಿಕೊಂಡು ಬಂದು ಕೂತ. ಹಂಗೆ ಸ್ವಲ್ಪ ಫೋಟೋ ಎಲ್ಲ ತೆಗ್ಕೊಂಡ್ವಿ ಅಲ್ಲಿ ಕೂತು.
ಅವ್ನು ನೋಡ್ರೆ ಹೆಂಗೆ ನಮಸ್ಕಾರ ಮಾಡ್ತಿದ್ದಾನೆ, ನಮಸ್ಕಾರ ಮಾಡು ಅಂದರೆ ನಮಸ್ಕಾರ ಮಾಡ್ತಾನೆ ಅವನು. ಕೆಳಗೆ ಎಲ್ಲಿರುತ್ತೆ ಅಲ್ಲಿ ನಮಸ್ಕಾರ ಮಾಡಿಬಿಡ್ತಾನೆ ಅವನು. ಒಂದು 3-4 ನಿಮಿಷ ಮೆಡಿಟೇಷನ್ ಎಲ್ಲ ಮಾಡಿ ಸ್ವಲ್ಪ ಕೂತು ಫೋಟೋ ಅಂದರೆ ತೆಕ್ಕೊಂಡು ಹೂ ಮುಡ್ಕೊಂಡು ಹಂಗೆ ಅಲ್ಲಿಂದ ಬಂದ್ವಿ ಈ ಕಡೆಯಿಂದ ಎಕ್ಸಿಟ್ಟು. ಇಲ್ಲಿಂದ ಕೆಳಗೆ ಹೋಗಬೇಕು. ಅಲ್ಲೆಲ್ಲ ಮುಂದ್ಗಡೆ ನೋಡ್ರಿ, ಅಲ್ಲಿ ಅಪ್ಪ ಮುಖ ಕಾಣ್ತಿದೆಯಲ್ಲ, ಅಲ್ಲಿ ಮಠ ಇದೆ, ಪಾರ್ಕ್ ಇದೆ. ಇದು ಎಕ್ಸಿಟ್ಟು ಪ್ಲೇಸು. ಈಗ ಇಲ್ಲಿಂದ ನಾವು ಹೊರಗೆ ಹೋಗಬೇಕು. ಇಲ್ಲಿ ನೋಡ್ರಿ ಇನ್ನೂ ಮಠ ಪಾಠಶಾಲಾ, ಇದು ಎಲ್ಲ ಗ್ರೌಂಡು ಎಷ್ಟು ದೊಡ್ಡದಿದೆ ಅಂದರೆ ಅಲ್ಲಿ ಮುಂದೆ ಕಾಣ್ತಿರೋದು ಅಲ್ಲಿ ತೇರು. ಅದು ಫುಲ್ ಈಗ ಕ್ಲೋಸ್ ಮಾಡಿಕ್ಕಿದ್ದಾರೆ, ಮೊದಲು ಓಪನ್ ಇರ್ತಿತ್ತು. ನಾನಿದು 3rd ಟೈಮ್ ಮಠಕ್ಕೆ ಬರ್ತಿರೋದು. ಎಲ್ಲ ಸರಿ ಎಷ್ಟು ಸರಿ ಬಂದರೂ ಮತ್ತೆ ಬರಬೇಕು, ಕೂತ್ಕೋಬೇಕು ಅನ್ನೋಷ್ಟು ಚೆನ್ನಾಗಿದೆ ಇಲ್ಲಿ ಪ್ಲೇಸು. ಈಗ ನಾವು ಪ್ರಸಾದ ತೊಗೋಬೇಕಂತ ಹೋಗ್ತಾ ಇರೋದು. ನೋಡ್ರಿ ಇಲ್ಲಿ ಫುಲ್ ಎಲ್ಲ ರುದ್ರಾಕ್ಷಿ ಮಣಿಗಳು, ಕಿಚನ್ಸ್ ತೊಗೋರಿ, ಕೈಗೆ ಹಾಕೋ ಬ್ರಾಸ್ಲೆಟ್ ತೊಗೋರಿ, ಎಲ್ಲ ರುದ್ರಾಕ್ಷಿ ಇರೋದು. ಆ ಕಡೆ ಎಲ್ಲ ಸ್ಕೂಲು, ಕೆಳಗಿರೋದು ಸ್ಕೂಲ್ ಹಾಸ್ಟೆಲ್ ಅಂತೆ, ಮೇಲಿರೋದು ಕಾಲೇಜ್ನವ್ರದ್ದು ಹಾಸ್ಟೆಲ್ ಅಂತೆ. ಈಗ ಇದೇ ನೋಡ್ರಿ ಅಡುಗೆ ಪ್ರಸಾದಕ್ಕೆ ಹೋಗೋ ರೂಮ್ದು ಎಂಟರೆನ್ಸು. ಇಲ್ಲಿಂದ ಹೋಗಬೇಕು ನಾವು. ಇಲ್ಲೂ ಕೂಡ ವಿಭೂತಿ ಇಕ್ಕಿದ್ದಾರೆ, ಭಸ್ಮ ಇಕ್ಕಿದ್ದಾರೆ ಹಚ್ಕೊಳ್ಳೋಕ್ಕೆ. ಇದೇನಿದೆ ನೋಡ್ರಿ, 2 ಸ್ಟೆಪ್ಸ್ ಹತ್ಕೊಂಡು ಹೋದರೆ ಇಲ್ಲೂ ಚೆನ್ನಾಗಿರೋ ಅಪ್ಪಾಜಿ ಮೂರ್ತಿ ಇದೆ. ಇಲ್ಲಿ ನಮಸ್ಕಾರ ಮಾಡಿಕೊಂಡೇ ಯಾವಾಗಲೂ ಊಟಕ್ಕೆ ಹೋಗೋದು ನಾವು. ಎಲ್ಲರೂ ನಮಸ್ಕಾರ ಮಾಡಿಕೊಂಡೇ ಊಟಕ್ಕೆ ಹೋಗ್ತಾರೆ. ಫುಲ್ ಅವ್ರದ್ದು ಇಲ್ಲಿ ಒಂದು ಮೂರ್ತಿ ಮಾಡಿದ್ದಾರೆ. ಇಲ್ಲಿ ಇನ್ನೊಬ್ರು ಅಪ್ಪಾಜಿನೂ ಕೂತ್ಕೊಳ್ತಾರೆ ಇಲ್ಲಿ, ಇವಾಗಿಲ್ಲ. ನಮಸ್ಕಾರ ಮಾಡಿಕೊಂಡು ನಾವು ಇಲ್ಲಿಂದ ಊಟಕ್ಕೆ ಹೋಗ್ತಾ ಇದ್ದೀವಿ. ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಇಷ್ಟು ಜನಕ್ಕೆ ಡೈಲಿ ಊಟ ಹಾಕ್ತಾರೆ ಅಂದರೆ ಇದು ಒಂದು ಪುಣ್ಯ. ನಾವು ಅದಕ್ಕೆ ಯಾವಾಗ ಬಂದಾಗಲೂ ಹೊರಗೆ ತಿನ್ನೋದು ಇದ್ದೇ ಇರುತ್ತೆ, ಪ್ರಸಾದ ತೊಗೊಂಡು ಹೋಗೋಣ ಅಂತ. ಕಂಪಲ್ಸರಿ ಏನಿದ್ರು ಇಲ್ಲಿ ಪ್ರಸಾದ ತೊಗೊಂಡೇ ಹೋಗ್ತೀವಿ. ಹೊರಗಡೆ ಎಷ್ಟು ದುಡ್ಡು ಕೊಟ್ಟು ಊಟ ಮಾಡಿದ್ರು ಪ್ರಸಾದ ರೇಂಜಿಗೆ ಟೇಸ್ಟ್ ಎಲ್ಲೂ ಇರಲ್ಲ. ಮೂವರು ಇಲ್ಲೇ ಊಟ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಇನ್ನು ಇಲ್ಲಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ಯಾವಾಗ ಬಂದಲೂ ಅಪ್ಪಾಜಿ ದರ್ಶನ ಆಗ್ತಿತ್ತು. ಆದರೆ ಈ ಸರಿ ನಾವು ಇನ್ನೂ ಊಟ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅವಾಗಷ್ಟೇ ಅಪ್ಪಾಜಿಯವರು ಹೊರಗಡೆ ಹೋಗ್ತಿದ್ರು, ಎಲ್ಗೋ ಹೋದರು ಅವರು. ಏನೇನೋ ಕೆಲಸ ಇರುತ್ತೆ ಅವ್ರದ್ದು. ಆದರೆ ಹಾಗೆ ನಾವು ಯಾವಾಗೂ ಹೋದಾಗ ಇರುತ್ತಲ್ಲ ಮಠ, ಅಲ್ಲಿ ಹೋಗಿಬಿಟ್ಟು ಮಠ ಆದರೂ ನಮಸ್ಕಾರ ಮಾಡ್ಕೋಣ ಅಂತ ಬಂದ್ವಿ. ಇಲ್ಲೆಲ್ಲ ವೀಡಿಯೋ ಮಾಡೋಂಗಿಲ್ಲ, ಫುಲ್ ಸೈಲೆನ್ಸು. ಆದರೆ ನಾನು ಸುಮ್ಮನೆ ಹಂಗೆ ಸ್ವಲ್ಪ ಮಾಡಿದೆ. ಅವ್ರು ಕೂತ್ಕೊಳ್ಳೋ ಪ್ಲೇಸು ಎಲ್ಲ ಇಲ್ಲಿ ಹೊರಗಡೆನೇ ಅಪ್ಪಾಜಿ ಇರೋದು. ಇವನು ಸ್ವಲ್ಪ ಆಟ ಆಡ್ತಿದ್ದ ಇಲ್ಲಿಂದ ನಾವು ಇನ್ನೂ ಮೇಲ್ಗಡೆ ಹೋದರೆ ಸಿದ್ಧಗಂಗೆದು ಇದು ಇದೆ. ಅಲ್ಲಿ ಕಂಟಿನ್ಯೂ ನೀರು ಬರ್ತಾ ಇರುತ್ತೆ. ಅದು ಎನಿ ಟೈಮ್ ಬರೋದು ಪವಿತ್ರದ ನೀರು. ಬಟ್ ಈ ಸರಿ ನಾವು ಹೋಗೋಕ್ಕಾಗಿಲ್ಲ. ನಾವು ಪ್ರತಿ ಸಲ ಬಂದಾಗೂ ಹೋಗ್ತಿದ್ವಿ. ಈ ಸಲ ಪಾರ್ಕ್ ಓಡಾಡೋಣ ಅಂದ್ಬಿಟ್ಟು ಹೋಗಿಲ್ಲ ನಾವು. ಅದ್ವಿಕಿಗೆ ಬೇರೆ ಎತ್ಕೊಂಡು ಹೋಗಬೇಕು. ಇದು ನಾನು ಹೋದ ವರ್ಷ ಹೋಗಿರೋ ಪಿಕ್ಕು. ಹೋದ ವರ್ಷ ಅಲ್ಲ, ಇನ್ನು ಅದ್ವಿಕ್ ಹುಟ್ಟಿರಲಿಲ್ಲ, 2 ವರ್ಷ ಆಯಿತು ಅವಾಗ ಹೋಗಿದ್ದು. ಅವಾಗ ಇನ್ನೂ ಗಾರ್ಡನ್ ಪ್ರೊಸೆಸಿಂಗ್ನಲ್ಲಿತ್ತು. ಇವಾಗ ಫುಲ್ ಎಲ್ಲ ಪಾರ್ಕ್ ರೆಡಿಯಾಗಿದೆ. ಐ ಥಿಂಕ್ ಈ ವಿಡಿಯೋ ತುಂಬ ದೊಡ್ಡದಾಗುತ್ತೆ, ಹಾಗಾಗಿ ಇದು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಇದು ಹೋದ ಸರಿ ಓಡಾಡಿರೋದು ಇವೆಲ್ಲ ಪಿಕ್ಸು. ನಾನು ಗಾರ್ಡನ್ ಏನಿದೆ ಅದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ, ಅದು ನೆಕ್ಸ್ಟ್ ಟೈಮು. ಇವಾಗ ಏನಿದೆ ಐ ಹೋಪ್ ನಿಮ್ಗೆಲ್ರಿಗೂ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಬಾಯ್. ಲೈಕ್ ಮಾಡಿ, ಕಮೆಂಟ್ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಮಠ ಅಂತ. ಸರಿ, ಬಾಯ್.